ಹಲೋ ಸ್ಟೂಡೆಂಟ್ಸ್, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ ಪೇಪರ್ ಫಸ್ಟ್ ಸೆಮ್ಗೆ ಸಂಬಂಧಪಟ್ಟಂಥದ್ದು. ಸೊ ಇದರಲ್ಲಿ ಫಸ್ಟ್ ಸೆಷನ್ ಮೊದಲ ಒಂದು ಕಾನ್ಸೆಪ್ಟ್ ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳು, ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್. ಇದು ಈ ಫಸ್ಟ್ ಸೆಮಿಸ್ಟರ್ ಪೇಪರನ್ನು ಕೋರ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಕರೀತಾರೆ. ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಇದರಲ್ಲಿ ಮೊದಲನೇ ಒಂದು ಟಾಪಿಕನ್ನು ನಾವು ಡಿಸ್ಕಷನ್ ಮಾಡೋಣ. ಮೀನಿಂಗ್ ಅಂಡ್ ಡೆಫಿನಿಷನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳು. ರಾಜ್ಯಶಾಸ್ತ್ರ ಅಂದಾಗ ಇದನ್ನು ಒಂದು ಸಾಮಾಜಿಕ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಅಂತೇಳಿ ಕರೀತಾರೆ. ಮಾನವ ತನ್ನ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಅನೇಕ ವಿಷಯಗಳ ಮೊರೆ ಹೋಗಿದ್ದಾನೆ ಅಥವಾ ಅನೇಕ ವಿಷಯಗಳನ್ನು ಅಧ್ಯಯನ ಮಾಡ್ತಾನೆ. ಇವುಗಳನ್ನು ಒಟ್ಟಾಗಿ ಸೇರ್ಪಡೆ ಮಾಡಿ 3 ವಿಜ್ಞಾನಗಳಾಗಿ ನಾವು ವಿಭಜನೆಯನ್ನು ಮಾಡಬಹುದು. ಅದರಲ್ಲಿ 3 ಮುಖ್ಯವಾದದ್ದು ಅಂತಂದರೆ ಸಮಾಜ ವಿಜ್ಞಾನ, ಭೌತ ವಿಜ್ಞಾನ ಮತ್ತು ಪ್ರಾಕೃತಿಕ ವಿಜ್ಞಾನ. ಪ್ರಾಕೃತಿಕ ವಿಜ್ಞಾನದಲ್ಲಿ ಜೀವಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಈ ರೀತಿಯಾದ ಅಧ್ಯಯನ ವಿಷಯಗಳಿರ್ತವೆ. ಅದೇ ರೀತಿಯಾಗಿ ಭೌತ ವಿಜ್ಞಾನದಲ್ಲಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮುಂತಾದ ವಿಷಯಗಳಿರ್ತವೆ. ಸಮಾಜ ವಿಜ್ಞಾನಗಳಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಾರ್ವಜನಿಕ ಆಡಳಿತ ಈ ರೀತಿಯಾದ ಅನೇಕ ಅಧ್ಯಯನ ವಿಷಯಗಳನ್ನು ಕಾಣಬಹುದು. ಈ ಎಲ್ಲ ವಿಜ್ಞಾನಗಳು ಯಾಕೆ ಅವಶ್ಯಕತೆಯನ್ನು ಹೊಂದಿದೆ ಅಂತಂದರೆ, ಮಾನವ ನೆಮ್ಮದಿ ಮತ್ತು ಸುಖಕರ ಜೀವನವನ್ನು ಮಾಡಲಿಕ್ಕೆ ಮತ್ತು ಜ್ಞಾನಾರ್ಜನೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಸಲುವಾಗಿದೆ ಈ ಎಲ್ಲ ಅಧ್ಯಯನ ವಿಷಯಗಳು ಇರೋಂಥದ್ದು. ಸೊ ಮಾನವನು ತನ್ನ ಜೀವನಕ್ಕೆ ಅತ್ಯುಪಯೋಗವಾದಂಥ ಅಂಶಗಳನ್ನೇ ಅಧ್ಯಯನ ವಿಷಯಗಳನ್ನಾಗಿ ಅಥವಾ ಸಬ್ಜೆಕ್ಟನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದ್ದಾನೆ. ಅರಿಸ್ಟಾಟಲ್ ರವರ ಅಭಿಪ್ರಾಯದಲ್ಲಿ ಮಾನವನು ಸಮಾಜ ಜೀವಿ, ಸಂಘಜೀವಿ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಮಾಜದ ಹೊರತಾಗಿ ಮಾನವ ಬದುಕಲಿಕ್ಕೆ ಅಸಾಧ್ಯ ಅನ್ನುವುದು ಅರಿಸ್ಟಾಟಲ್ ರವರ ಅಭಿಪ್ರಾಯ. ಮಾನವನು ಸ್ವಭಾವತಃ ಸಮಾಜ ಜೀವಿ ಆಗಿರೋದ್ರಿಂದ ಸಮಾಜದ ಜೊತೆ ಆತ ಬದುಕ್ತಿದ್ದಾನೆ. ಸೊ ಸಮಾಜದಲ್ಲಿ ಮುಖ್ಯವಾಗಿ ವ್ಯಕ್ತಿಗಳು ಅಥವಾ ಮಾನವರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದಾಗ ಎಲ್ಲ ಮಾನವರು ಕೂಡ ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಎನ್ನುವ ಪರಿಕಲ್ಪನೆ ಸಹಜವಾಗಿ ಬರುತ್ತದೆ. ಎಲ್ಲ ಮಾನವರು ಈ ಸಂಘಟಿತ ಜೀವನವನ್ನು ಮಾಡಬೇಕಾಗತ್ತೆ. ಅಂದರೆ ಮಾನವ ಎಷ್ಟೇ ಕೆಟ್ಟವನಾಗಿದ್ರೂ ಕೂಡ, ಎಷ್ಟೇ ಬುದ್ಧಿವಂತನಾಗಿರೂ ಕೂಡ, ಒಳ್ಳೆಯವನಾಗಿದ್ರೂ ಕೂಡ ಸಮಾಜದಲ್ಲಿ ಬದುಕ್ತಾನೆ. ಸಮಾಜದಲ್ಲಿ ಒಳ್ಳೆಯವರಿದ್ದಾಗ ಸಮಾಜಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಹಾಗಾಗಿ ಒಳ್ಳೆಯತನವನ್ನು ಬೆಳೆಸುವುದೇ ಬಹಳ ಮುಖ್ಯವಾದಂಥ ವಿಜ್ಞಾನದ ವಿಷಯಗಳಾಗಿರ್ತವೆ. ಮಾನವನ ಅವಶ್ಯಕತೆಗಳಾದ ಆಹಾರ, ಬಟ್ಟೆ, ವಸತಿ ಮುಂತಾದ ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಆತ ಅನೇಕ ರೀತಿಯಾದ ಚಟುವಟಿಕೆಯಲ್ಲಿ ತೊಡಗಿರುತ್ತಾನೆ. ಆ ಚಟುವಟಿಕೆಗಳನ್ನು ನಿರ್ವಹಿಸುವಾಗ ಪರವಾಗಿ ಮತ್ತು ವಿರೋಧವಾಗಿ ಸಹಜವಾದಂಥ ಒಂದು ವಿರೋಧಾಭಾಸಗಳು ಬಂದೇ ಬರ್ತವೆ. ಈ ಪ್ರಕ್ರಿಯೆಗಳನ್ನು ಮಾನವನಿಗೆ ಅತ್ಯವಶ್ಯಕವಾದ ಅಂಶಗಳಾಗಿದ್ದರೂ ಕೂಡ ಅನೇಕ ಸಂದರ್ಭದಲ್ಲಿ ಆತ ಪರಸ್ಪರ ನಿಂದನೆಗೆ ಅಥವಾ ಜಗಳಕ್ಕೆ ಇಳಿತಾನೆ. ಮಾನವ ಸ್ವಭಾವತಃ ಒಳ್ಳೆಯವನು, ಸಮಾಜ ಜೀವಿ, ಅದರ ಜೊತೆಗೆ ಆತ ಜಗಳ ಗಂಟಿ ಕೂಡ ಆಗಿರ್ತಾನೆ ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು. ಮಾನವ ಕೆಟ್ಟವನು ಕೂಡ ಹೌದು. ಹಾಗಾಗಿ ಅಂಥ ಕೆಟ್ಟತನವನ್ನು ಹೋಗಲಾಡಿಸ್ಲಿಕ್ಕೆ ಅತ್ಯಂತ ಅವಶ್ಯಕವಾಗಿ ಸಮಾಜ ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಮಾನವನು ಶಾಂತಿಯುತ ಮತ್ತು ನೆಮ್ಮದಿ ಜೀವನವನ್ನು ನಡೆಸಲು ಪ್ರಯತ್ನವನ್ನು ಮಾಡ್ತಾನೆ. ಆ ಪ್ರಯತ್ನ ಮಾಡುವ ಸಲುವಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾನೆ. ಆ ಚಟುವಟಿಕೆಗಳನ್ನು ನಡೆಸುವ ಸಂದರ್ಭದಲ್ಲಿ ಮಾನವರ ಮತ್ತು ಮಾನವರ ನಡುವೆ ಪರಸ್ಪರ ಅಸಹಕಾರ ಉಂಟಾಗುತ್ತೆ, ಜಗಳ ಉಂಟಾಗುತ್ತೆ, ಕದನ ಏರ್ಪಡುತ್ತದೆ. ಇಂತಹ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ನಿಯಂತ್ರಿಸಲು ಕೆಲವು ಕಾನೂನುಗಳ ಅವಶ್ಯಕತೆ ಇರ್ತವೆ. ನಿಯಮಾವಳಿಗಳು, ಕಾನೂನುಗಳು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವಶ್ಯಕತೆಯನ್ನು ಹೊಂದಿರೋದನ್ನು ಕಾಣ್ತೀವಿ. ಈ ಕಾನೂನುಗಳು ಯಾವುದರ ಆಧಾರದ ಮೇಲೆ ಇರ್ತವಂದರೆ, ಜನತೆ ಅಥವಾ ಪ್ರಜೆಗಳು ರೂಢಿಸಿಕೊಂಡು ಬಂದಿರೋಂಥ ರೂಢಿ ಮತ್ತು ಸಂಪ್ರದಾಯಗಳ ಆಧಾರದ ಮೇಲೆ ಅಥವಾ ನಡಾವಳಿಗಳ ಆಧಾರದ ಮೇಲೆ ಇರ್ತವೆ. ಜಗತ್ತಿನಾದ್ಯಂತ
ಒಂದೇ ರೀತಿಯಾದ ಕಾನೂನುಗಳನ್ನ ಕಾಣಲಿಕ್ಕೆ ಅಸಾಧ್ಯ. ಅಂದರೆ ಎಲ್ಲ ರಾಜ್ಯಗಳಲ್ಲಿ ಅಥವಾ ಎಲ್ಲ ದೇಶಗಳಲ್ಲಿ ಒಂದೇ ರೀತಿಯಾದ ಕಾನೂನುಗಳು ಇರೋದಿಲ್ಲ. ಭಾರತ, ಅಮೇರಿಕ, ಬ್ರಿಟನ್, ಜರ್ಮನಿ, ಜಪಾನ್ ಈ ಥರದ ರಾಜ್ಯ ಅಥವಾ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಕಾನೂನುಗಳು ಇವೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಕಾನೂನುಗಳನ್ನು ರಚನೆ ಮಾಡುವಂಥ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ಸರ್ಕಾರಕ್ಕೆ ಇರುತ್ತೆ. ಸರ್ಕಾರ ಅಂದಾಗ ಅಲ್ಲಿ ಬಹಳ ಮುಖ್ಯವಾಗಿ ಶಾಸಕಾಂಗವನ್ನು ಕಾಣ್ಬೋದು. ಪ್ರಜೆಗಳ ರೂಢಿ ಮತ್ತು ಸಂಪ್ರದಾಯಗಳು ಸಮಾಜಕ್ಕೆ ಎಲ್ಲವೂ ಕೂಡ ಒಳಿತನ್ನು ತರೋದಿಲ್ಲ. ಕೆಲವು ಸಮಾಜಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತೆ. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಜಾರಿಗೆ ತರಲು ಈ ಕಾನೂನುಗಳ ಅವಶ್ಯಕತೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅಂಥ ಕಾನೂನುಗಳನ್ನು ಸರ್ಕಾರ ರಚನೆ ಮಾಡುತ್ತೆ, ರಾಜ್ಯದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ಪ್ರಜೆಗಳು ತಮಗೆ ಬೇಕಾದ ಕಾನೂನುಗಳನ್ನು ರಚನೆ ಮಾಡ್ತಾರೆ. ತಮಗೆ ಬೇಕಾದಂಥ ಕಾನೂನುಗಳನ್ನು ರಚನೆ ಮಾಡುವ ಸಲುವಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಸರ್ಕಾರ ಪ್ರಜೆಗಳ ಹಿತಾಸಕ್ತಿಯ ದೃಷ್ಟಿಯನ್ನು ಇಟ್ಟುಕೊಂಡು ಕಾನೂನುಗಳನ್ನು ತಯಾರು ಮಾಡ್ತಾರೆ. ಇಂಥ ಕಾನೂನುಗಳನ್ನು ತಯಾರು ಮಾಡೋಂಥ ಅಂಗ ಶಾಸಕಾಂಗ ಆಗಿರುತ್ತೆ. ಒಟ್ಟಾರೆಯಾಗಿ ರಾಜ್ಯ ಮಾನವನಿಗೆ ಬೇಕಾಗುತ್ತೆ, ಸರ್ಕಾರಗಳು ಮಾನವನಿಗೆ ಬೇಕಾಗುತ್ತೆ. ರಾಜ್ಯ ಮತ್ತು ಸರ್ಕಾರದ ಹೊರತಾಗಿ ಮನುಷ್ಯ ಬದುಕಲು ಅಸಾಧ್ಯ. ಇಲ್ಲಿ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನವನ್ನು ಮಾಡುವುದನ್ನೇ ನಾವು ರಾಜ್ಯಶಾಸ್ತ್ರ ಎಂದು ಕರೆಯಬಹುದು. ಸೊ ರಾಜ್ಯದ ಚಟುವಟಿಕೆಗಳ ಬಗ್ಗೆ, ಸರ್ಕಾರದ ಚಟುವಟಿಕೆಗಳ ಬಗ್ಗೆ, ಮೂಲ ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದನ್ನೇ ನಾವು ರಾಜ್ಯಶಾಸ್ತ್ರ ಅಂತೇಳಿ ಕರೀಬಹುದು. ಜನರು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದು ಪರಮಾಧಿಕಾರ ಹೊಂದಿದ ಸರ್ಕಾರವನ್ನೇ ನಾವು ರಾಜ್ಯ ಅಂತೇಳಿ ಕರಿತೀವಿ. ಅಂಥ ರಾಜ್ಯ ಪ್ರಜೆಗಳಿಗೆ ಬೇಕಾದ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡುತ್ತೆ. ಅಂಥ ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದನ್ನೇ ನಾವು ರಾಜ್ಯಶಾಸ್ತ್ರ ಅಂತೇಳಿ ಕರಿತೀವಿ. ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ ಪ್ರಾಚೀನ ಕಾಲದಿಂದಲೂ ಕೂಡ ಬೆಳವಣಿಗೆ ಆಗಿರೋಂಥ ಅತ್ಯುಪಯುಕ್ತವಾದ ಒಂದು ಸಮಾಜ ವಿಜ್ಞಾನ ಅಂತೇಳಿ ಕರೀಬಹುದು. ಇಡೀ ಸಮಾಜ ವಿಜ್ಞಾನಗಳಲ್ಲಿ ಒಂದು ಅತಿ ಶ್ರೇಷ್ಠವಾದ ಸ್ಥಾನ ಈ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರಕ್ಕೆ ಇದೆ. ಮೊದಲು ರಾಜ್ಯಶಾಸ್ತ್ರದ ಒಂದು ಮನೋಭಾವನೆಗಳನ್ನು ನಾವು ಯಾರ ಹತ್ರ ಕಾಣ್ತೀವಿ ಅಂತಂದರೆ, ಅನೇಕ ದಾರ್ಶನಿಕರು, ಚಿಂತಕರು, ರಾಜರು, ಮಹಾರಾಜರು ಅವರ ಆಡಳಿತದಲ್ಲಿ ಏನು ಚಟುವಟಿಕೆಯನ್ನು ಮಾಡ್ತಾ ಇದ್ರು ಅದನ್ನು ನಾವು ರಾಜ್ಯಶಾಸ್ತ್ರ ಅಂತೇಳಿ ಕರಿತೀವಿ. ಆಧುನಿಕ ವ್ಯವಸ್ಥೆಯಲ್ಲಿ ನಾವು ರಾಜ್ಯ ಮತ್ತು ಸರ್ಕಾರಗಳನ್ನು ಬಹಳ ಸ್ಪಷ್ಟವಾಗಿ ಕಾಣ್ತೀವಿ. ಆ ಸ್ಪಷ್ಟವಾಗಿ ಕಾಣೋದನ್ನು ರಾಜ್ಯ ಮತ್ತು ಸರ್ಕಾರದ ಹೊರತಾಗಿ ಮನುಷ್ಯ ಬದುಕಲಿಕ್ಕೆ ಅಸಾಧ್ಯ. ಮಾನವನ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಈ ಒಂದು ರಾಜ್ಯ ಮತ್ತು ಸರ್ಕಾರದ ಮೂಲಕನೇ ನಡೀತವೆ, ಮುಂದುವರೆಕೊಂಡು ಹೋಗ್ತವೆ. ಪ್ರಜಾಪ್ರಭುತ್ವ ಇಡೀ ವ್ಯಾಪಿಸಿದ ನಂತರ ರಾಜ್ಯಶಾಸ್ತ್ರಕ್ಕೆ ಮತ್ತಷ್ಟು ಮಹತ್ವ ಬಂದಿರೋದನ್ನು ನಾವು ಸಹಜವಾಗಿ ಪರಿಗಣನೆಯನ್ನು ಮಾಡ್ತೀವಿ. ರಾಜ್ಯಶಾಸ್ತ್ರದ ತ್ರಿಮೂರ್ತಿಗಳಾದ ಸಾಕ್ರೆಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಇವರು ಶ್ರೇಷ್ಠವಾದ ಕೊಡುಗೆಯನ್ನು ರಾಜ್ಯಶಾಸ್ತ್ರಕ್ಕೆ ನೀಡಿದ್ದಾರೆ. ಅದರ ಜೊತೆಗೆ ರಾಜ್ಯ ಎನ್ನುವ ಪದವನ್ನು ಕೊಟ್ಟಂಥ ಮೆಕೆವೆಲಿ ಅವರು ದಿ ಪ್ರಿನ್ಸ್ ಎನ್ನುವ ಗ್ರಂಥದಲ್ಲಿ 1512ರಲ್ಲಿ ಮೊದಲ ಬಾರಿಗೆ ಈ ರಾಜ್ಯ ಎನ್ನುವ ಪದವನ್ನು ಬಳಕೆ ಮಾಡ್ತಾರೆ, ಸ್ಟೇಟ್ ಎನ್ನುವ ಪದವನ್ನು ಬಳಕೆ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ಜನರ ಚಿಂತನೆ ಈ ರಾಜ್ಯಶಾಸ್ತ್ರದಲ್ಲಿ ಸೇರ್ಪಡೆಯಾಗಿದೆ. ಆಧುನಿಕವಾಗಿ ನಾವು ಡೇವಿಡ್ ಈಸ್ಟನ್ ಅವರು ನಡವಳಿಕವಾದ ಬಿಹೇವಿಯರಲಿಸಮ್ ಅನ್ನು ಅಧ್ಯಯನ ಮಾಡಿದ ಮೂಲಕ ರಾಜ್ಯಶಾಸ್ತ್ರವನ್ನು ಒಂದು ವಿಜ್ಞಾನದ ಸ್ಥಾನಮಾನಕ್ಕೆ ಕೊಂಡೊಯ್ದ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಅನೇಕ ಚಿಂತಕರು ರಾಜ್ಯಶಾಸ್ತ್ರದ ಬೆಳವಣಿಗೆಗೆ ಮತ್ತು ರಾಜ್ಯಶಾಸ್ತ್ರದ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಅಂತೇಳಿ ನಾವು ನಿರ್ಧಾರವನ್ನು ಮಾಡಬಹುದು. ಫ್ರೆಡ್ರಿಕ್ ಫೊಲಾಕ್ ಎನ್ನುವ ಚಿಂತಕ ಏನು ಹೇಳ್ತಾರಂದ್ರೆ, ಅರಿಸ್ಟಾಟಲ್ ಅವರೇ ರಾಜ್ಯ ಮತ್ತು ಸರ್ಕಾರವನ್ನು ಆರಂಭಿಸಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಥವಾ ರಾಜ್ಯ ಮತ್ತು ಸರ್ಕಾರದ ಎಲ್ಲ ಚಿಂತನೆಗಳು ಯಾರಿಂದ ಪ್ರಾರಂಭವಾಗ್ತವೆ ಅಂದರೆ ಅರಿಸ್ಟಾಟಲ್ರಿಂದ ಪ್ರಾರಂಭವಾಗ್ತವೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಾರಂಭಿಕ ಚಿಂತನೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ಉದ್ದೇಶವನ್ನು ಹೊಂದಿದ್ದೀವಿ ಅಂದರೆ ಈ ವಿಡಿಯೋದ ಉದ್ದೇಶ ಏನಂತಂದರೆ ರಾಜ್ಯಶಾಸ್ತ್ರದ ಅರ್ಥವನ್ನು ತಿಳ್ಕೊಳ್ಳುವಂಥದ್ದು ಮತ್ತು ರಾಜಕೀಯದ ಅರ್ಥವನ್ನು ತಿಳ್ಕೊಳ್ಳುವಂಥದ್ದು. ಈ ಎರಡೂ ಪದಗಳು ಕೂಡ ಬಹುತೇಕ ಒಂದೇ ಅರ್ಥವನ್ನು ಹೊಂದಿದ್ದಾವೆ. ಪ್ರಾಚೀನ ಗ್ರೀಕರು ಪಾಲಿಟಿಕ್ಸ್ ಅಂತೇಳಿ ರಾಜ್ಯಶಾಸ್ತ್ರವನ್ನು ಕರೀತಾ ಇದ್ರು.
ಸೊ ಇವತ್ತು ಪಾಲಿಟಿಕ್ಸ್ ಎನ್ನುವ ಪದಕ್ಕೆ ಬೇರೆ ಅರ್ಥವೇ ಇದೆ. ಈ ರಾಜ್ಯಶಾಸ್ತ್ರದ ವಿಷಯದ ಅರ್ಥ ಮತ್ತು ವ್ಯಾಖ್ಯಾನವನ್ನು ತಿಳ್ಕೊಳ್ಳುವಂಥ ಉದ್ದೇಶವನ್ನು ಈ ವಿಡಿಯೋ ಹೊಂದಿದೆ. ಜೊತೆಗೆ ಬಹಳ ಮುಖ್ಯವಾಗಿ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆಯನ್ನು ಹೊಂದಿದೆ. Objectives of this unit. In this unit, we shall discuss the meaning of political science and politics. At the same time, we shall also discuss the definitions of political science. ರಾಜ್ಯಶಾಸ್ತ್ರವನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತಾ ಇದೆ. ಬೇರೆ ಬೇರೆ ಚಿಂತಕರು ರಾಜ್ಯಶಾಸ್ತ್ರದ ಅಥವಾ ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಬೇರೆ ಬೇರೆ ರೀತಿಯಾಗಿ ತಿಳ್ಕೊಂಡಿದ್ದಾರೆ, ಸೊ ಅರ್ಥೈಸಿದ್ದಾರೆ. ರಾಜ್ಯಶಾಸ್ತ್ರವನ್ನು ಅಥವಾ ಪೊಲಿಟಿಕಲ್ ಸೈನ್ಸ್ ಅನ್ನ ಮೊದಲ ಬಾರಿಗೆ ಪಾಲಿಟಿಕ್ಸ್ ಅಂತೇಳಿ ಬಳಕೆ ಮಾಡಿದಂಥ ಚಿಂತಕ ಅರಿಸ್ಟಾಟಲ್. ರಾಜ್ಯಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕ್ ಆಗಿ ಮೊದಲ ಬಾರಿಗೆ ಅಧ್ಯಯನವನ್ನು ಮಾಡಿದವರು ಯಾರಂದ್ರೆ ಅರಿಸ್ಟಾಟಲ್. ವಿಲಿಯಂ ಗಾಡ್ವಿನ್ ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಮೊದಲ ಬಾರಿಗೆ ತಿಳಿಸ್ಕೊಟ್ಟಂಥ ದಾರ್ಶನಿಕ ಅಥವಾ ಚಿಂತಕ ಎಂದರೆ ವಿಲಿಯಂ ಗೌಡ್ವಿನ್ ಅಂತೇಳಿ ಕರೀಬಹುದು. ಡಾಕ್ಟರ್ ಸಬಲನ್ ವಾನ್ ಮೊಹೆಲ್ ರವರು ಅವರು ತಮ್ಮ ಒಂದು ರಾಜ್ಯಶಾಸ್ತ್ರದ ಒಂದು ಚಿಂತನೆಯನ್ನು ಪೊಲಿಟಿಕಲ್ ಸೈನ್ಸಸ್ ಎಂದು ಪ್ಲೂರಲಿಸ್ಟಿಕ್ ಆಗಿ ಬಳಕೆಯನ್ನು ಮಾಡ್ತಾರೆ, ಅಂದರೆ ಬಹು ವಚನದಲ್ಲಿ ಬಳಕೆಯನ್ನು ಮಾಡ್ತಾರೆ. ಪೊಲಿಟಿಕಲ್ ಸೈನ್ಸ್ ಅಂದರೆ ಏಕವಚನ ಆಗುತ್ತೆ, ಪೊಲಿಟಿಕಲ್ ಸೈನ್ಸಸ್ ಅಂತೇಳಿ ಬಹುವಚನದಲ್ಲಿ ಬಳಕೆ ಮಾಡಬೇಕೆನ್ನುವ ಸಲಹೆಯನ್ನು ನೀಡಿದ್ದಾರೆ. ಆರ್.ಜೆ. ಗೆಟಲ್ ಪೊಲಿಟಿಕಲ್ ಸೈನ್ಸ್ ಅನ್ನ ಸೈನ್ಸ್ ಆಫ್ ಸ್ಟೇಟ್ ಎಂದೇ ಕರೆಯುತ್ತಾರೆ. ಅವರು ಹೇಳ್ತಾರೆ, ರಾಜ್ಯದೊಂದಿಗೆ ಪ್ರಾರಂಭವಾಗುವ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ಫ್ರೆಡ್ರಿಕ್ ಪೊಲಾಕ್ ರವರ ಅಭಿಪ್ರಾಯದಲ್ಲಿ ಅವರು ಸೈನ್ಸ್ ಆಫ್ ಪಾಲಿಟಿಕ್ಸ್ ಅಂತೇಳಿ ಕರೀತಾರೆ. ಈ ರೀತಿಯಾಗಿ ಬಹಳ ಮುಖ್ಯವಾಗಿ ಅನೇಕ ಚಿಂತಕರು ರಾಜ್ಯಶಾಸ್ತ್ರವನ್ನು ಅಥವಾ ಪೊಲಿಟಿಕಲ್ ಸೈನ್ಸನ್ನು ಬೇರೆ ಬೇರೆ ಪದದ ಅರ್ಥದಲ್ಲೇ ಬಳಕೆಯನ್ನು ಮಾಡಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಯಾರು ಕೊಟ್ಟರು ಅನ್ನೋದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದ್ರೆ ಪೊಲಿಟಿಕಲ್ ಸೈನ್ಸನ್ನು ನಾವು ಕನ್ನಡದಲ್ಲಿ ರಾಜ್ಯಶಾಸ್ತ್ರ ಅಂತೇಳಿ ಕರಿತೀವಿ, ರಾಜಕೀಯ ವಿಜ್ಞಾನ ಅಂತ ಕೂಡ ಕರಿತೀವಿ. ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಕೊಟ್ಟಂಥವರು ವಿಲಿಯಂ ಗೌಡ್ವಿನ್ ಮತ್ತು ಮೇರಿ ವುಲ್ಸ್ಟೋನ್ ಕ್ರಾಫ್ಟ್ ಮೊದಲ ಬಾರಿಗೆ ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಬಳಕೆ ಮಾಡ್ತಾರೆ. ಈ ಪದವನ್ನು 1948ರಲ್ಲಿ ಯುನೆಸ್ಕೋ ಪ್ಯಾರಿಸ್ ಅಧಿವೇಶನ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನಡೆಯುತ್ತೆ. ಇದು ವಿಶ್ವ ರಾಜ್ಯಶಾಸ್ತ್ರಜ್ಞರ ಸಮ್ಮೇಳನ ಕೂಡ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಅಂಗೀಕಾರ ಮಾಡಲಾಗುತ್ತೆ. ಸರ್ ಜಾನ್ ಶೀಲೆ ಕೂಡ ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದವನ್ನು ಬಳಕೆಯನ್ನು ಮಾಡ್ತಾರೆ, ಅವರು ಕೂಡ ಈ ಪದಕ್ಕೆ ಒಪ್ಪಿಗೆಯನ್ನು ನೀಡ್ತಾರೆ. ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಅರ್ಥ. ಸೊ ಅರ್ಥ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪೊಲಿಟಿಕಲ್ ಸೈನ್ಸ್ ಕಂಪ್ರೈಸಸ್ ಆಫ್ 2 words, ಪೊಲಿಟಿಕಲ್ ಅಂಡ್ ಸೈನ್ಸ್. ರಾಜ್ಯಶಾಸ್ತ್ರ ಎನ್ನುವ ಅಥವಾ ರಾಜಕೀಯ ವಿಜ್ಞಾನ ಎನ್ನುವ ಈ 2 ಪದಗಳು, ಪೊಲಿಟಿಕಲ್ ಸೈನ್ಸ್ ಎನ್ನುವ ಪದಗಳು 2 ಪದಗಳಿಂದ ಸೇರ್ಪಡೆ ಆಗಿವೆ. ಮೊದಲಿಗೆ ನಾವು ಪೊಲಿಟಿಕಲ್ ಎನ್ನುವ ಪದದ ಅರ್ಥವನ್ನು ತಿಳ್ಕೊಳ್ಳೋಣ. ದ ಟರ್ಮ್ ಪಾಲಿಟಿಕ್ಸ್ is derived from the Greek word polis, which means the city state. ಪಾಲಿಟಿಕ್ಸ್ ಎನ್ನುವ ಪದ ಇದು ಗ್ರೀಕರು ಕೊಟ್ಟಿರುವಂತಹ ಪದ ಆಗಿದೆ. ಈ ಪದ ಯಾವುದರಿಂದ ಬಂದಿದೆ ಅಂದರೆ ಗ್ರೀಕ್ ಪದವಾದ ಪಾಲಿಸ್ ಎನ್ನುವ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ, ಸಿಟಿ ಸ್ಟೇಟ್ ಅಂತೇಳಿ ಕರೆಯಲಾಗುತ್ತೆ. ಪ್ರಾಚೀನ ಗ್ರೀಕ್ ವ್ಯವಸ್ಥೆಯಲ್ಲಿ ಅನೇಕ ನಗರ ರಾಜ್ಯಗಳು ಇದ್ದವು. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಅಥೆನ್ಸ್ ಮತ್ತು ಸ್ಪಾರ್ಟಾವನ್ನು ನಾವಿಲ್ಲಿ ಉದಾಹರಣೆಯಾಗಿ ನೀಡಬಹುದು. ಹಾಗಾಗಿ ಅಲ್ಲಿ ಭೂಪ್ರದೇಶ ಕಡಿಮೆ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಅದನ್ನೇ ರಾಜ್ಯ ಅಂತೇಳಿ, ಸಿಟಿ ಸ್ಟೇಟ್ ಅಂತೇಳಿ ಕರೆದ್ರು, ರಾಜ್ಯಶಾಸ್ತ್ರ ಅಂತೇಳಿ ಪರಿಗಣನೆಯನ್ನು ಮಾಡಿದರು. ಸೈನ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೈನ್ಸ್ ಈಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ಸ್ಟ್ರಕ್ಚರ್ and behavior of the physical and natural world through observation, evidence and experiment. ವಿಜ್ಞಾನ ಎಂದರೆ ಅವಲೋಕನ, ಸಾಕ್ಷ್ಯಾಧಾರ ಮತ್ತು ಅನುಭವವನ್ನು ತಿಳಿಸುತ್ತದೆ. ಅದರ ಆಧಾರದ ಮೇಲೆ ನಿಶ್ಚಿತ ನಿರ್ಧಾರವನ್ನು ಕೈಗೊಳ್ಳುವುದನ್ನೇ ವಿಜ್ಞಾನ ಎಂದು ಕರೆಯಬಹುದು.
ಅಂದರೆ ಯಾವುದೇ ತೀರ್ಮಾನಕ್ಕೆ ಬರುವುದಕ್ಕೆ ಮೊದಲು ಸಾಕ್ಷ್ಯಾಧಾರಗಳ ಸಮೇತ ದಾಖಲೆಗಳ ಸಮೇತ ನಿರ್ಧಾರಕ್ಕೆ ಬಂದಾಗ ಅದನ್ನೇ ವಿಜ್ಞಾನ ಅಥವಾ ಸೈನ್ಸ್ ಅಂತೇಳಿ ಕರಿತೀವಿ. ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ನಾವು ನಿಶ್ಚಿತ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಯನ್ನು ಹೇಳಿದರೆ, ರಾಜ್ಯ ಎಂದು ಕರೆಸಿಕೊಳ್ಳಬೇಕಾದರೆ ಅದರಲ್ಲಿ 4 ಮೂಲ ಅಂಶಗಳು ಇರಬೇಕು. ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ. ಈ 4 ಅಂಶಗಳಿದ್ದಾಗ ಮಾತ್ರ ಅದನ್ನು ನಾವು ರಾಜ್ಯ ಅಂತೇಳಿ ಕರೀಬೋದು. ಅಂದರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಶ್ಚಿತ ನಿರ್ಧಾರವನ್ನು ಕೈಗೊಳ್ಳುವುದನ್ನೇ ನಾವು ವಿಜ್ಞಾನ ಅಂತೇಳಿ ಕರಿತೀವಿ. ರಾಜ್ಯಕ್ಕೂ ಕೂಡ ನಾವು ಸಹಜವಾಗಿ ಈ ಥರದ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ರಾಜ್ಯ ಎಂದು ಕರೆಯಬೇಕಾದ್ರೆ ಕಡ್ಡಾಯವಾಗಿ 4 ಮೂಲ ಅಂಶಗಳು ಇರಲೇಬೇಕು. ಅದೇ ರೀತಿಯಾಗಿ ನಾವು ಸರ್ಕಾರ ಅಂತ ಹೇಳಿದಾಗ ಸರ್ಕಾರದಲ್ಲಿ 3 ಅಂಗಗಳಿದ್ದಾಗ ಮಾತ್ರ ಅದನ್ನು ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯತೆ ಇದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ಅಂಗಗಳಿದ್ದಾಗ ಅದನ್ನು ನಾವು ಸರ್ಕಾರ ಅಂತೇಳಿ ಕರೀಬೋದು. ಅದೇ ರೀತಿಯಾಗಿ ಚುನಾವಣೆಗೆ ಸಂಬಂಧಿಸಿದಂತೆ ನಾವು ನಿರ್ಧಾರವನ್ನು ಕೈಗೊಳ್ಳಬಹುದು. ನಾಯಕತ್ವ, ಮತದಾನ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಶ್ಚಿತ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ರಾಜ್ಯಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯತೆಯನ್ನು ಹೊಂದಿದೆ. ಹಾಗಾಗಿ ರಾಜ್ಯಶಾಸ್ತ್ರವನ್ನು ಅಥವಾ ಪೊಲಿಟಿಕಲ್ ಸೈನ್ಸನ್ನು ನಾವು ವಿಜ್ಞಾನ ಅಂತೇಳಿ ಸುಲಭವಾಗಿ ಕರೀಬೋದು. So political science is the branch of knowledge that deals with the systematic study of the structure and behavior of the state and political institutions through scientific analysis. ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆಯನ್ನು ಹೊಂದಿದೆ. ಜ್ಞಾನವನ್ನು ಬೆಳವಣಿಗೆ ಮಾಡುತ್ತೆ. ಜೊತೆಗೆ ಈ ರಾಜಕೀಯ ಸಂಸ್ಥೆಗಳಿಂದವೇ ಅದರ ರಚನೆ ಮತ್ತು ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯತೆಯನ್ನು ಕೂಡ ಬಂದಿದೆ. ಅದನ್ನು ಈಗ ಆಲ್ರೆಡಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ದ ಗ್ರೀಕ್ ಫಿಲಾಸಫರ್ ಅರಿಸ್ಟಾಟಲ್ ವಾಸ್ ದ ಫಸ್ಟ್ ಟು ಯೂಸ್ ದಿ ಟರ್ಮ್ ಪಾಲಿಟಿಕ್ಸ್ ಅಂಡ್ ಈಸ್ ದೇರ್ಫೋರ್ ರಿಗಾರ್ಡ್ ಆಸ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಗ್ರೀಕ್ನ ಶ್ರೇಷ್ಠ ತತ್ವಜ್ಞಾನಿಯಾದ ರಾಜ್ಯಶಾಸ್ತ್ರದ ಚಿಂತಕರಾದಂಥ ಹಾಗೂ ಪ್ಲೇಟರ್ ಅವರ ಶಿಷ್ಯರಾದಂಥ ಅರಿಸ್ಟಾಟಲ್ ರವರು ದಿ ಪಾಲಿಟಿಕ್ಸ್ ಎನ್ನುವ ಗ್ರಂಥವನ್ನು ಬರೀತಾರೆ. ದಿ ಪಾಲಿಟಿಕ್ಸ್ ಎನ್ನುವ ಗ್ರಂಥದಲ್ಲಿ ಮೊದಲ ಬಾರಿಗೆ ಪಾಲಿಟಿಕ್ಸ್ ಎನ್ನುವ ಪದವನ್ನು ಅವರು ಬಳಕೆ ಮಾಡ್ತಾರೆ. ಜೊತೆಗೆ ರಾಜ್ಯಶಾಸ್ತ್ರವನ್ನು ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಮೊದಲ ಬಾರಿಗೆ ಅಧ್ಯಯನವನ್ನು ಮಾಡೋದ್ರಿಂದ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದೇ ಕರೆಯಲಾಗ್ತಾ ಇದೆ. ಸೊ ಹಾಗಾಗಿ ದಿ ಪಾಲಿಟಿಕ್ಸ್ ಎನ್ನುವ ಗ್ರಂಥ ಬಹಳ ಶ್ರೇಷ್ಠವಾದ ಗ್ರಂಥ ಅಂತೇಳಿ ಕರೀಬೋದು. ಸೊ ಇಲ್ಲಿ ಮಾನವನನ್ನು ಒಬ್ಬ ರಾಜಕೀಯ ಜೀವಿ ಅಂತೇಳಿ ಕರೀತಾರೆ. ಮ್ಯಾನ್ ಈಸ್ ಬೈ ನೇಚರ್ ಎ ಪೊಲಿಟಿಕಲ್ ಅನಿಮಲ್ ಅನ್ನೋ ಒಂದು ಅಭಿಪ್ರಾಯವನ್ನು ಅರಿಸ್ಟಾಟಲ್ ಅವರು ಹೊಂದಿದ್ದಾರೆ. ಅಂದರೆ ಮಾನವ ಒಬ್ಬ ರಾಜಕೀಯ ಪ್ರಾಣಿ, ಜೀವಿ ಅನ್ನೋದನ್ನು ಹೇಳ್ತಾರೆ. ಮುಂದುವರಿತಾ, ಹೂ ಬೈ ನೇಚರ್ ಅಂಡ್ ನಾಟ್ ಬೈ ಮೇರ್ ಆಕ್ಸಿಡೆಂಟ್ ಈಸ್ ವಿತೌಟ್ ಸ್ಟೇಟ್ ಈಸ್ ಐದರ್ ಅಬೌವ್ ಹ್ಯುಮ್ಯಾನಿಟಿ ಆರ್ ಬಿಲೋ ಇಟ್. ರಾಜ್ಯದ ಹೊರತಾಗಿ ಮಾನವ ಬದುಕಲು ಸಾಧ್ಯ ಇಲ್ಲ. ಒಂದು ವೇಳೆ ಮಾನವನ ಹೊರತಾಗಿ ಆತ ಬದುಕ್ತಾ ಇದ್ದಾನಂತಂದರೆ ಆತ ಯಾವುದೋ ಹುಚ್ಚನಾಗಿರಬೇಕು ಅಥವಾ ಅವನು ದೇವರಾಗಿರ್ಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರತಿಯೊಬ್ಬ ಮಾನವನು ಕೂಡ ರಾಜ್ಯದ ಅಧೀನಕ್ಕೆ ಒಳಗಾಗ್ತಾನೆ ಅನ್ನೋದು ಅರಿಸ್ಟಾಟಲ್ ಅವರ ಚಿಂತನೆ. ಡೆಫಿನೇಷನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್, ಹಲವಾರು ಡೆಫಿನೇಷನ್ ಇದ್ದಾವೆ ಈ ರಾಜ್ಯಶಾಸ್ತ್ರದ ಅರ್ಥಕ್ಕೆ ಸಂಬಂಧಿಸಿದಂತೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು 2 ಪಾರ್ಟ್ಸನ್ನು ನೋಡ್ಬೋದು. ಒಂದು ಟ್ರೆಡಿಷನಲ್ ಮೆಥಡ್ ಡೆಫಿನೇಷನ್, ಮತ್ತೊಂದು ಮಾಡರ್ನ್ ಡೆಫಿನೇಷನ್. ಸೊ 2 ರೀತಿಯಾದ ಡೆಫಿನೇಷನ್ಸನ್ನು ನಾವು ಕಾಣ್ತೀವಿ. ಸೊ ಮೊದಲಿಗೆ ನಾವು ಟ್ರೆಡಿಷನಲ್ ಡೆಫಿನೇಷನ್ ಅನ್ನು ನೋಡೋಣ. ದೀಸ್ ಅರ್ಲಿ ಡೆಫಿನೇಷನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಡೆಲ್ಟ್ ಜನರಲಿ ವಿತ್ ಸ್ಟೇಟ್ ಆ್ಯಂಡ್ ಗೌರ್ನಮೆಂಟ್. ಸಾಂಪ್ರದಾಯಿಕ ವ್ಯಾಖ್ಯಾನದಲ್ಲಿ ನಾವು ಬಹಳ ಮುಖ್ಯವಾಗಿ ಯಾವುದನ್ನು ನಾವು ಕಾಣ್ತೀವಿ ಅಂತಂದರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ನಾವು ಕಾಣ್ತೀವಿ. ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನವನ್ನು ಮಾಡುವುದನ್ನೇ ನಾವು ರಾಜ್ಯಶಾಸ್ತ್ರ ಎಂದು ಕರೆಯಬಹುದು. ಹಾಗಾಗಿ ರಾಜ್ಯಶಾಸ್ತ್ರ ಯಾವುದರ ಕುರಿತಾದ ಅಧ್ಯಯನ ಅಂದರೆ ರಾಜ್ಯ ಮತ್ತು ಸರ್ಕಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಕುರಿತಾದ ಅಧ್ಯಯನ ವಿಷಯ ಆಗಿದೆ. ಇದಕ್ಕೆ ಹಲವಾರು ವ್ಯಾಖ್ಯಾನಗಳಿದ್ದಾವೆ. ಅನೇಕ ರಾಜ್ಯಶಾಸ್ತ್ರಜ್ಞರು, ರಾಜಕೀಯ ಪಂಡಿತರು ಮತ್ತು ಬೇರೆ ಬೇರೆ ಚಿಂತಕರು ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನಗಳನ್ನು ನಾವು ಒಂದೊಂದಾಗಿ ನೋಡೋಣ. ಅದರಲ್ಲಿ ಟ್ರೆಡಿಷನಲ್
definition. So first definition, Paul Janet, political science is that part of political science which treats the foundation of the state and the principles of government. ಪಾಲ್ ಜಾನೆಟ್ ಅವರ ಅಭಿಪ್ರಾಯದಲ್ಲಿ ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಒಂದು ಭಾಗ, ರಾಜ್ಯದ ಮೂಲ ಸ್ವರೂಪ ಹಾಗೂ ಸರ್ಕಾರದ ಮೂಲ ತತ್ವಗಳನ್ನು ವಿವೇಚಿಸುತ್ತದೆ ಅಂತ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇಲ್ಲಿ ಸಮಾಜ ವಿಜ್ಞಾನ ಅಂದರೆ ಈಗ ಈ ಹಿಂದೆ ನಾವು ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ದೀವಿ. ಸಮಾಜ ವಿಜ್ಞಾನ ಅಂದಾಗ ಮುಖ್ಯವಾಗಿ ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ, ಅಂತಾರಾಷ್ಟ್ರೀಯ ಸಂಬಂಧಗಳು, ಸಾರ್ವಜನಿಕ ಆಡಳಿತ, ಈ ರೀತಿಯಾದ ಅನೇಕ ಅಧ್ಯಯನ ವಿಷಯಗಳಿದ್ದಾವೆ. ಅದರ ಒಂದು ಭಾಗವೇ ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಕರೀಬೋದು. ಇದು ಯಾವುದರ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ? ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಚಿಂತಿಸುತ್ತದೆ ಅಥವಾ ವಿವೇಚನೆಯನ್ನು ಮಾಡುತ್ತದೆ ಎನ್ನುವುದು ಪಾಲ್ ಜಾನೆಟ್ ಅವರ ಅಭಿಪ್ರಾಯ. ಮತ್ತೊಬ್ಬ ಚಿಂತಕ ಡಾಕ್ಟರ್ ಗಾರ್ನರ್ ಅವರ ಅಭಿಪ್ರಾಯದಲ್ಲಿ ಗಾರ್ನರ್ ಹೇಳ್ತಾರೆ, ಪೊಲಿಟಿಕಲ್ ಸೈನ್ಸ್ ಬಿಗಿನ್ಸ್ ಅಂಡ್ ಎಂಡ್ ವಿತ್ ದ ಸ್ಟೇಟ್. ರಾಜ್ಯಶಾಸ್ತ್ರವು ರಾಜ್ಯದೊಂದಿಗೆ ಪ್ರಾರಂಭವಾಗಿ ರಾಜ್ಯದೊಂದಿಗೆ ಅಂತಿಮವಾಗುತ್ತದೆ ಅಥವಾ ಕೊನೆಗೊಳ್ಳುತ್ತದೆ ಎಂದಿದ್ದಾರೆ. ಅಂದರೆ ರಾಜ್ಯಶಾಸ್ತ್ರ ಯಾವುದರ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂದರೆ ಕೇವಲ ರಾಜ್ಯದ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತೆ ಅನ್ನೋದು ಡಾಕ್ಟರ್ ಗಾರ್ನರ್ ಅವರ ಅಭಿಪ್ರಾಯವಾಗಿದೆ. ಜೆನೆಕ್ಸ್ ಎನ್ನುವ ಚಿಂತಕ ಹೇಳ್ತಾರೆ, ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದಂತೆ ವಿವರಣೆ ನೀಡುತ್ತದೆ. ಬಹಳ ಸ್ಪಷ್ಟವಾಗಿ ಜೆನೆಕ್ಸ್ ಅವರು ರಾಜ್ಯಶಾಸ್ತ್ರ ಅಂದರೆ ಏನು ಅನ್ನೋದನ್ನು ಡೆಫಿನಿಷನ್ ಮಾಡಿದ್ದಾರೆ. ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದಂತೆ ವಿವರಣೆಯನ್ನು ನೀಡುತ್ತದೆ ರಾಜ್ಯಶಾಸ್ತ್ರ ಅನ್ನೋದನ್ನು ಹೇಳ್ತಾರೆ. ಹೆರಾಲ್ಡ್ ಜೆ ಲಾಸ್ಕಿರ್ ಅವರ ಅಭಿಪ್ರಾಯದಲ್ಲಿ ಮಾನವನ ರಾಜಕೀಯ ಜೀವನ ಹಾಗೂ ವ್ಯಕ್ತಿ ಮತ್ತು ಸಂಘಟಿತ ರಾಜ್ಯದ ನಡುವಿನ ಸಂಬಂಧದ ಅಧ್ಯಯನವೇ ರಾಜ್ಯಶಾಸ್ತ್ರ. ಮಾನವನ ಒಂದು ರಾಜಕೀಯ ಜೀವನ ಹಾಗೂ ವ್ಯಕ್ತಿ ಮತ್ತು ಸಂಘಟಿತ ರಾಜ್ಯದ ನಡುವಿನ ಸಂಬಂಧದ ಅಧ್ಯಯನವನ್ನೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾರೆ. ಇಲ್ಲಿ ರಾಜ್ಯ ಮತ್ತು ಮಾನವನನ್ನು ಅವರು ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯ ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯಗಳಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಮತ್ತು ಸರ್ಕಾರವನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಎಚ್ ಎ ಲಾಸ್ಕಿ ಯಾವುದನ್ನು ಹೇಳ್ತಾರೆ ಅಂದರೆ ಮಾನವ ಮತ್ತು ರಾಜ್ಯ ಇದು ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯಗಳು ಅಂತ ಹೇಳ್ತಾರೆ. ಮಾನವನ ಒಂದು ನಡವಳಿಕೆ, ರಾಜ್ಯ ಮತ್ತು ಮಾನವನ ನಡುವಿನ ಸಂಬಂಧ, ವ್ಯಕ್ತಿ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧ, ವ್ಯಕ್ತಿ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನು ರಾಜ್ಯಶಾಸ್ತ್ರವು ಅಭ್ಯಸಿಸುತ್ತದೆ ಅಥವಾ ಅಧ್ಯಯನವನ್ನು ಮಾಡ್ತದೆ. ಸರ್ ಜಾನ್ ಶೀಲೆ ರಾಜ್ಯಶಾಸ್ತ್ರದ ವ್ಯಾಖ್ಯಾನವನ್ನು ಸ್ವಲ್ಪ ಭಿನ್ನವಾಗಿ ವಿವರಿಸಿದ್ದಾರೆ. ಅವರ ಪ್ರಕಾರ ಆರ್ಥಿಕ ಚಟುವಟಿಕೆಗಳ ಕುರಿತು ಅರ್ಥಶಾಸ್ತ್ರ ಅಂದರೆ ಹಣಕಾಸಿನ ಬಗ್ಗೆ ಅರ್ಥಶಾಸ್ತ್ರ ಅಧ್ಯಯನವನ್ನು ಮಾಡುತ್ತೆ. ಜೀವಿಗಳ ಬಗ್ಗೆ ಜೀವಶಾಸ್ತ್ರ ಅಧ್ಯಯನ ಮಾಡುತ್ತೆ. ಜೀವಿ ಸಂಕುಲಗಳ ಬಗ್ಗೆ ಅಧ್ಯಯನವನ್ನು ಮಾಡೋಂಥ ಒಂದು ಅಧ್ಯಯನ ವಿಷಯ ಅಂದರೆ ಜೀವಶಾಸ್ತ್ರ ಆಗಿದೆ. ಸಂಖ್ಯಾಕ್ಷರಗಳ ಕುರಿತು ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ ಸಂಖ್ಯಾಕ್ಷರಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ವೃತ್ತ, ರೇಖೆ, ಪರಿಧಿ ಮತ್ತು ಈ ರೀತಿಯಾಗಿ ವೃತ್ತ, ರೇಖೆ, ಪರಿಧಿ ಕುರಿತು ರೇಖಾಗಣಿತವು ಅಧ್ಯಯನವನ್ನು ಮಾಡುವಂತೆ ರಾಜ್ಯಶಾಸ್ತ್ರವು ಸರ್ಕಾರದ ಸಂಘಟನೆ ಹಾಗೂ ಸರ್ಕಾರದ ಕಾರ್ಯಾಚರಣೆಯನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಸರ್ಕಾರದ ಬಗ್ಗೆ ಅಧ್ಯಯನವನ್ನು ಮಾಡುವುದನ್ನೇ ರಾಜ್ಯಶಾಸ್ತ್ರ ಎನ್ನುವ ಅಭಿಪ್ರಾಯ ಸರ್ ಜಾನ್ ಶೀಲೆರ್ ಅವರದು ಆಗಿದೆ. ಇಲ್ಲಿ ಗಾರ್ನರ್ ಅವರು ರಾಜ್ಯದ ಬಗ್ಗೆ ಮಾತ್ರ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತೆ ಅಂತ ಹೇಳಿದ್ರೆ, ಸರ್ ಜಾನ್ ಶೀಲೆ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಸರ್ಕಾರದ ಕುರಿತಾದ ಮಾತ್ರ ಅಧ್ಯಯನವೇ ರಾಜ್ಯಶಾಸ್ತ್ರ ಎನ್ನುವುದು ಶೀಲೆರ್ ಅವರ ಅಭಿಪ್ರಾಯ. ಜೆನೆಕ್ಸ್ ರವರು ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುವುದನ್ನೇ ರಾಜ್ಯಶಾಸ್ತ್ರ ಅಂತೇಳಿ ಕರೀತಾರೆ. ಇನ್ನೂ ಹಲವಾರು ಚಿಂತನೆಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಟೀಫನ್ ಲೀಕಾಕ್ ರವರ ಅಭಿಪ್ರಾಯದಲ್ಲಿ ಅವರು ಹೇಳ್ತಾರೆ, ರಾಜ್ಯಶಾಸ್ತ್ರವು ಸರ್ಕಾರದ ಬಗ್ಗೆ ಚರ್ಚಿಸುತ್ತದೆ. ಸರ್ಕಾರದ ಬಗ್ಗೆ ಅಧ್ಯಯನವನ್ನು ಮಾಡುವುದನ್ನೇ ರಾಜ್ಯಶಾಸ್ತ್ರ ಎನ್ನುವ ಅಭಿಪ್ರಾಯವನ್ನು ಸ್ಟೀಫನ್ ಲೀಕಾಕ್ ಚರ್ಚೆಯನ್ನು ಮಾಡ್ತಾರೆ. ಸ್ಟೀಫನ್ ಲೀಕಾಕ್ ಡಿಫೈನ್ಸ್ ಪೊಲಿಟಿಕಲ್ ಸೈನ್ಸ್ ಡೀಲ್ಸ್ ವಿತ್ ದಿ ಗವರ್ನಮೆಂಟ್. ಇದಿಷ್ಟು ಕೂಡ ಒಂದು ಟ್ರೆಡಿಷನಲ್ ಡೆಫಿನೇಷನ್ ಆಗಿದೆ, ಸಾಂಪ್ರದಾಯಿಕ ವ್ಯಾಖ್ಯಾನಗಳಾಗಿವೆ. ಆಧುನಿಕ ವ್ಯಾಖ್ಯಾನಗಳೇನಿದ್ದಾವೆ
ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಆಧುನಿಕ ವ್ಯಾಖ್ಯಾನವು ರಾಜ್ಯ ಮತ್ತು ಸರ್ಕಾರದೊಂದಿಗೆ ಮಾನವನ ಚಟುವಟಿಕೆಯನ್ನು ವಿವರಿಸುತ್ತದೆ. ಸೊ ಹಾಗಾಗಿ ಅದನ್ನು ನಾವು ಆಧುನಿಕ ವ್ಯಾಖ್ಯಾನ ಅಂತೇಳಿ ಕರೀಬೋದು. ಮಾಡರ್ನ್ ಡೆಫಿನೇಷನ್ ಇನ್ ದ ಬಿಗಿನಿಂಗ್ ಆಫ್ ದಿ 20th century they developed a new way of looking at political science. This new approach is known as behavioral approach. The main thrust of the new view is the treatment of politics as an activity and a process. ಆಧುನಿಕ ವ್ಯಾಖ್ಯಾನ ಪ್ರಾರಂಭವಾಗಿದ್ದು 20ನೇ ಶತಮಾನದಲ್ಲಿ. 20ನೇ ಶತಮಾನದಲ್ಲಿ ರಾಜ್ಯಶಾಸ್ತ್ರವನ್ನು ಒಂದು ಹೊಸ ಅಭಿವೃದ್ಧಿ ಅಲೆಯಲ್ಲಿ ಕಾಣ್ತೀವಿ, ಹೊಸ ಚಿಂತನೆಯಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಕಾರಣ ಏನಂದರೆ ಡೇವಿಡ್ ಈಸ್ಟನ್ ಅವರು ಅಸ್ತಿತ್ವಕ್ಕೆ ತಂದಂಥ ಬಿಹೇವಿಯರ್ ಅಪ್ರೋಚ್ ಅಥವಾ ನಡವಳಿಕಾವಾದ. ಈ ನಡವಳಿಕಾವಾದವು ರಾಜ್ಯಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನ, ಸೈಂಟಿಫಿಕ್ ಸ್ಟೇಟಸನ್ನು ಕೊಡುತ್ತೆ. ಹಾಗಾಗಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳು ಕೂಡ ಬದಲಾವಣೆಯನ್ನು ಕಾಣ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಅನೇಕ ವ್ಯಾಖ್ಯಾನಗಳಿದ್ದಾವೆ. ವಾಟ್ ಈಸ್ ದ ಪೊಲಿಟಿಕಲ್ ಸೈನ್ಸ್ ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ಹೆರಾಲ್ಡ್ ಲಾಸ್ವೆಲ್ ಸೇಸ್ ಪಾಲಿಟಿಕ್ಸ್ ಈಸ್ ದ ಸ್ಟಡಿ ಆಫ್ ಇನ್ಫ್ಲೂಯೆನ್ಸ್ ಅಂಡ್ ದ ಇನ್ಫ್ಲೂಯೆನ್ಷಿಯಲ್ ಆರ್ ದ ಸ್ಟಡಿ ಆಫ್ ದಿ ಶೇಪಿಂಗ್ ಅಂಡ್ ಶೇರಿಂಗ್ ಪವರ್ ಎನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಹೆರಾಲ್ಡ್ ಲಾಸ್ವೆಲ್ ರಾಜ್ಯಶಾಸ್ತ್ರವು ಅಥವಾ ರಾಜಕೀಯ ಎನ್ನುವುದು ಇನ್ಫ್ಲೂಯೆನ್ಸ್ ಮತ್ತು ಇನ್ಫ್ಲೂಯೆನ್ಷಿಯಲ್ ಆಧಾರದ ಮೇಲೆ ಇದೆ. ಅಂದರೆ ಪ್ರಭಾವ ಮತ್ತು ಪ್ರಭಾವ ಬೀರುವಿಕೆಯ ಆಧಾರದ ಮೇಲಿದೆ. ಇದು ಅಧಿಕಾರ ಹಂಚಿಕೆ ಮತ್ತು ಪಡೆಯುವುದರ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ. ಅಂದರೆ ರಾಜ್ಯಶಾಸ್ತ್ರವು ಅಧಿಕಾರ ಪಡೆಯುವುದು ಮತ್ತು ಅಧಿಕಾರವನ್ನು ಹಂಚಿಕೆ ಮಾಡಿಕೊಳ್ಳುವುದರ ಬಗ್ಗೆ ಅಭ್ಯಸಿಸುತ್ತದೆ ಎನ್ನುವುದನ್ನು ಹೆರಾಲ್ಡ್ ಲಾಸ್ವೆಲ್ ಅವರು ಚರ್ಚೆಯನ್ನು ಮಾಡ್ತಾರೆ. ಜಗತ್ತಿನ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನು ನಾವು ಮನೋಭಾವನೆಯಲ್ಲಿ ಇಟ್ಕೊಂಡು ಹೆರಾಲ್ಡ್ ಲಾಸ್ವೆಲ್ ಅವರ ವ್ಯಾಖ್ಯಾನವನ್ನು ನಾವು ಒಪ್ಕೊಬೋದಾಗಿದೆ. ಅದು ಸತ್ಯ ಮತ್ತು ವಾಸ್ತವ ಕೂಡ ಆಗಿದೆ. ಇವತ್ತು ಎಲ್ಲ ರಾಜ್ಯ ಮತ್ತು ಸರ್ಕಾರಗಳಲ್ಲಿ ಅಧಿಕಾರಗಳ ಹಂಚಿಕೆ ಮತ್ತು ಅಧಿಕಾರ ಪಡೆಯುವ ವಿಧಾನವನ್ನೇ ಹೆಚ್ಚು ಬಳಕೆಯನ್ನು ಮಾಡಲಾಗ್ತಾ ಇದೆ. ಅಕಾರ್ಡಿಂಗ್ ಟು ಡೇವಿಡ್ ಈಸ್ಟನ್, ಪಾಲಿಟಿಕ್ಸ್ ಈಸ್ ದ ಅಥಾರಿಟೇಟಿವ್ ಅಲೋಕೇಶನ್ ಆಫ್ ವ್ಯಾಲ್ಯೂಸ್. ಡೇವಿಡ್ ಈಸ್ಟನ್ ಅವರ ಅಭಿಪ್ರಾಯದಲ್ಲಿ ರಾಜಕೀಯ ಎನ್ನುವುದು ಅಥವಾ ರಾಜ್ಯಶಾಸ್ತ್ರ ಎನ್ನುವುದು ಮೌಲ್ಯಗಳನ್ನು ಒಳಗೊಂಡಿರುತ್ತ, ಅಂದರೆ ಸಮಾಜದಲ್ಲಿ ಮೌಲ್ಯಗಳನ್ನು ಒಳಗೊಂಡಿರುವಂಥ ಪ್ರಾಧಿಕಾರ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಟಲಿನ್ ಅವರ ಅಭಿಪ್ರಾಯದಲ್ಲಿ ಕ್ಯಾಟಲಿನ್ ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಈಸ್ ದ ಸ್ಟಡಿ ಆಫ್ ದಿ ಆಕ್ಟ್ ಆಫ್ ಹ್ಯೂಮನ್ ಅಂಡ್ ಸೋಷಿಯಲ್ ಕಾಂಟ್ರಾಕ್ಟ್ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಶಾಸ್ತ್ರ ಎನ್ನುವುದು ಮಾನವನ ಮತ್ತು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ ಎನ್ನುವುದನ್ನು ವ್ಯಕ್ತಪಡಿಸಿದ್ದಾರೆ. ಆಂಡ್ರ್ಯೂ ಹೈವುಡ್ ಅವರ ಅಭಿಪ್ರಾಯದಲ್ಲಿ ಆಂಡ್ರ್ಯೂ ಹೈವುಡ್ ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನ ಮಾಡ್ತಾರೆ. ಪಾಲಿಟಿಕ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಆಕ್ಟಿವಿಟಿ ಥ್ರೂ ವಿಚ್ ಪೀಪಲ್ ಮೇಕ್, ಪ್ರಿಸರ್ವ್ ಅಂಡ್ ಅಮೆಂಡ್ ದಿ ಜನರಲ್ ರೂಲ್ಸ್ ಅಂಡರ್ ವಿಚ್ ದೇ ಲೈವ್. ರಾಜ್ಯಶಾಸ್ತ್ರ ಎನ್ನುವುದು ಪ್ರಜೆಗಳ ಒಂದು ಅಭಿವೃದ್ಧಿಯನ್ನು ಮಾಡುತ್ತದೆ, ಅವರನ್ನು ರಕ್ಷಿಸುತ್ತದೆ, ಅವರಿಗಾಗಿ ಸಾಮಾನ್ಯ ನಿಯಮಗಳನ್ನು ಜಾರಿಗೆ ತರುವಂಥ ಒಂದು ಕೆಲಸ ಕಾರ್ಯವನ್ನು ಬದುಕಲು ಮಾಡುತ್ತದೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳಿಗೆ ಸಂಬಂಧಿಸಿದಂತೆ ಅನೇಕ ಚಿಂತನೆಗಳು ಇವೆ. ಬಹಳ ಮುಖ್ಯವಾಗಿ ಮ್ಯಾಕ್ಸ್ ವೆಬರ್ ಅವರು ರಾಜ್ಯಶಾಸ್ತ್ರವನ್ನು ನ್ಯಾಯಶಾಸ್ತ್ರ ಅಂತ ಕೂಡ ಕರೀತಾರೆ. ಅವರು ಈ ನ್ಯಾಯಶಾಸ್ತ್ರವನ್ನು ರಾಜ್ಯಶಾಸ್ತ್ರಕ್ಕೆ ಹೋಲಿಕೆಯನ್ನು ಮಾಡ್ತಾರೆ. ಇನ್ನೂ ಕೆಲವು ಚಿಂತಕರು ಧರ್ಮಶಾಸ್ತ್ರ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನ್ಯಾಯಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದುವರೆಗೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಅಂತಿಮವಾಗಿ ನಾವು ಕನ್ಕ್ಲೂಷನ್ ಮಾಡೋಣ, ಉಪಸಂಹಾರ. ಇನ್ ದ ಕಾಂಟೆಂಪರರಿ ಟೈಮ್, ದ ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್ has become more and more inclusive. Earlier, political science had been defined by many scholars from the point of view of the state and government. ರಾಜ್ಯಶಾಸ್ತ್ರವು ಇತ್ತೀಚೆಗೆ ಅಂದರೆ ಸಮಕಾಲೀನ ಅವಧಿಯಲ್ಲಿ ಅತಿ ಹೆಚ್ಚು ಬಳಕೆ ಆಗಂತ ಒಂದು ಅಧ್ಯಯನ ವಿಷಯ ಆಗಿದೆ.
ಯಾಕೆಂದರೆ ರಾಜ್ಯ ಮತ್ತು ಸರ್ಕಾರದ ಎಲ್ಲ ಚಿಂತನೆಗಳ ಆಧಾರದ ಮೇಲೇನೆ ಅಥವಾ ಯೋಜನೆ ಮತ್ತು ಕಾರ್ಯಕ್ರಮಗಳ ಆಧಾರದ ಮೇಲೇನೆ ಇತರ ಅಧ್ಯಯನ ವಿಷಯಗಳು ಕೂಡ ಚಾಲನೆಯಲ್ಲಿ ಇರುವಂಥದ್ದು. ಹಾಗಾಗಿ ಪೊಲಿಟಿಕಲ್ ಸೈನ್ಸ್ ಬಿಕಮ್ ಮೋರ್ ಅಂಡ್ ಮೋರ್ ಇನ್ಕ್ಲೂಸಿವ್ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಜೊತೆಗೆ ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಅನೇಕ ಚಿಂತನೆಗಳನ್ನು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅಂದರೆ ರಾಜ್ಯಶಾಸ್ತ್ರ ಅಂದರೆ ಏನು ಅಂದಾಗ, ವಾಟ್ ಈಸ್ ದ ಪೊಲಿಟಿಕಲ್ ಸೈನ್ಸ್ ಅಂದಾಗ ಅದು ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ? ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತೆ. ಪೊಲಿಟಿಕಲ್ ಸೈನ್ಸ್ ಇಸ್ ದ ಸ್ಟಡಿ ಆಫ್ ಸ್ಟೇಟ್ ಅಂಡ್ ಗವರ್ನಮೆಂಟ್. But now the term political system brings the study of political science closer to other systems such as the economic system, the cultural system, the legal system and other social systems, all of which operate within the larger social environment. ಸಮಾಜದಲ್ಲಿ ನಡೆಯುವಂಥ ಅಥವಾ ರಾಜ್ಯದ ಅಧೀನದಲ್ಲಿ ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಅದು ಒಂದು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಸಾಂಸ್ಕೃತಿಕ ವ್ಯವಸ್ಥೆ ಅಥವಾ ಕಾನೂನು ವ್ಯವಸ್ಥೆ, ಇವೆಲ್ಲವೂ ಕೂಡ ನಡೀತಾ ಇರೋದು ಅಥವಾ ಚಾಲನೆಯಲ್ಲಿ ಇರೋದು ಯಾವುದರ ಆಧಾರದ ಮೇಲೆ ಅಂದರೆ ಒಂದು ಸಾಮಾಜಿಕ ಪರಿಸರದ ಆಧಾರದ ಮೇಲೆ. ಆ ಸಾಮಾಜಿಕ ಪರಿಸರವನ್ನು ಉತ್ತಮ ವಾತಾವರಣವನ್ನು ಉಂಟು ಮಾಡ್ತಾ ಇರೋಂಥ ಒಂದು ಅಧ್ಯಯನ ವಿಷಯ ಅಂದರೆ ಅದನ್ನು ನಾವು ರಾಜ್ಯಶಾಸ್ತ್ರ ಅಂತೇಳಿ ಕರೀಬೋದು. ಇದುವರೆಗೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವ್ಯಾಖ್ಯಾನಗಳಿದ್ದಾವೆ, ಸರಿ, ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೂ ಈಸ್ ನಾನ್ ಬೈ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್? ಸೊ 4 ಆಪ್ಷನ್ಸ್ ಇದೆ. ಎ ಪ್ಲೇಟೋ, ಬಿ ಸಾಕ್ರೆಟೀಸ್, ಸಿ ಅರಿಸ್ಟಾಟಲ್, ಡಿ ಹೆರೋಡೋಟಸ್. ಸೊ ನಮಗೆ ಸಹಜವಾಗಿ ಗೊತ್ತಿದೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರದ ಪಿತಾಮಹ ಅಂದರೆ ಅವರನ್ನು ಅರಿಸ್ಟಾಟಲ್ ಎಂದೇ ಕರೆಯಬಹುದು. ಈಗ ಆಲ್ರೆಡಿ ನಾವು ಅದರ ಬಗ್ಗೆ ಹಿಂದೆ ಅಧ್ಯಯನವನ್ನು ಮಾಡಿದ್ದೀವಿ. ಸೆಕೆಂಡ್ ಕ್ವಶನ್, ದ ಟರ್ಮ್ ಪಾಲಿಟಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ವಿಚ್ ವರ್ಡ್? ಎ ಪಾಲಿಸ್, ಬಿ ಪೊಲಿಟಿಕಾ, ಸಿ ಪೋಲಿಸ್, ಡಿ ನನ್ ಆಫ್ ದಿ ಅಬೋವ್. ಸೊ ಪಾಲಿಸ್ ಎನ್ನುವ ಗ್ರೀಕ್ ಪದದಿಂದ ಬಂದಿದೆ. ಸೊ ಎ ಇಸ್ ದ ಆನ್ಸರ್. ಥರ್ಡ್ ಕ್ವಶನ್, ದ ಫೇಮಸ್ ಬುಕ್ ಪಾಲಿಟಿಕ್ಸ್ ಈಸ್ ರಿಟರ್ನ್ ಬೈ ವಿಚ್ ಥಿಂಕರ್? ಸೊ ಅತ್ಯಂತ ಜನಪ್ರಿಯವಾಗಿರೋಂಥ ದಿ ಪಾಲಿಟಿಕ್ಸ್ ಎನ್ನುವ ಗ್ರಂಥವನ್ನು ಬರೆದವರು ಯಾರು? ಸೊ 4 ಆಪ್ಷನ್ಸ್ ಇದೆ. ಎ ಕಾರ್ಲ್ ಮಾರ್ಕ್ಸ್, ಬಿ ಅರಿಸ್ಟಾಟಲ್, ಸಿ ಕಾರ್ಲ್ ಡ್ಯೂಕ್, ಡಿ ಪ್ಲೇಟೋ. ಸೊ ಸಹಜವಾಗಿ ಗೊತ್ತಿದೆ ಅರಿಸ್ಟಾಟಲ್ ಅವರು ಈ ಒಂದು ಪಾಲಿಟಿಕ್ಸ್ ಎನ್ನುವ ಗ್ರಂಥವನ್ನು ಬರೀತಾರೆ. ಬಿ ಇಸ್ ದ ಆನ್ಸರ್. ಸೊ ಫೋರ್ತ್ ಕ್ವಶನ್, ದ ಫಾಲೋಯಿಂಗ್ ಡೆಫಿನೇಷನ್ ಈಸ್ ಗಿವನ್ ಬೈ ವಿಚ್ ಥಿಂಕರ್? ಈ ಕೆಳಗಿನ ವ್ಯಾಖ್ಯಾನ ಯಾವ ರಾಜ್ಯಶಾಸ್ತ್ರಜ್ಞರು ತಿಳಿಸಿದ್ದಾರೆ? ಪೊಲಿಟಿಕಲ್ ಸೈನ್ಸ್ ಬಿಗಿನ್ಸ್ ಅಂಡ್ ಎಂಡ್ ವಿತ್ ದಿ ಸ್ಟೇಟ್. ಸೊ 4 ಆಪ್ಷನ್ಸ್ ಇದೆ. ಪಾಲ್ ಜೇಮ್ಸ್, ಜಾನ್ ಸೀಲೆ, ಡಾಕ್ಟರ್ ಗಾರ್ನರ್, ನನ್ ಆಫ್ ದಿ ಅಬೋವ್. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದಂದರೆ ಡಾಕ್ಟರ್ ಗಾರ್ನರ್ ಅವರು ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದಿಂದ ಪ್ರಾರಂಭವಾಗಿ ರಾಜ್ಯದಿಂದ ಕೊನೆಗೊಳ್ಳುತ್ತದೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ 5th ಕ್ವಶನ್, ದ ಫಾಲೋಯಿಂಗ್ ಡೆಫಿನೇಷನ್ ಈಸ್ ಗಿವನ್ ಬೈ ವಿಚ್ ಥಿಂಕರ್? ಈ ಕೆಳಗಿನ ವ್ಯಾಖ್ಯಾನ ಯಾವ ಚಿಂತಕರು ನೀಡಿದ್ದಾರೆ? ಪಾಲಿಟಿಕ್ಸ್ ಈಸ್ ದ ಅಥಾರಿಟೇಟಿವ್ ಅಲೋಕೇಶನ್ ಆಫ್ ವ್ಯಾಲ್ಯೂಸ್. ಸೊ ರಾಜಕೀಯ ಎನ್ನುವುದು ಮೌಲ್ಯಗಳನ್ನು ಒಳಗೊಂಡಿರುವಂಥ ಪ್ರಾಧಿಕಾರ ಅನ್ನುವುದನ್ನು ಯಾರು ಹೇಳಿದರು? ಡೇವಿಡ್ ಈಸ್ಟನ್, ಹೆರಾಲ್ಡ್ ಲಾಸ್ವೆಲ್, ಕ್ಯಾಟಲಿನ್, ನನ್ ಆಫ್ ದಿ ಅಬೋವ್. ಸೊ ಡೇವಿಡ್ ಈಸ್ಟನ್ ಈಸ್ ದ ಆನ್ಸರ್. ಸೊ ಈ ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪುಸ್ತಕಗಳಿದೆ, ಸೊ ಬುಕ್ಸ್ ಇದೆ. ಅದರಲ್ಲಿ ಸಮ್ ವೆರಿ ಇಂಪಾರ್ಟೆಂಟ್ ಬುಕ್ಸನ್ನು ಮಾತ್ರ ಇಲ್ಲಿ ನಿಮಗೆ ತಿಳಿಸ್ಕೊಡಲಾಗಿದೆ. ಎಂ ಜೆ ವಿನೋದ್ ಅಂಡ್ ಮೀನಾ ದೇಶಪಾಂಡೆ, ಸೊ ಅವರು ಕಾಂಟೆಂಪರರಿ ಪೊಲಿಟಿಕಲ್ ಥಿಯರಿ ಎನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಸೊ ಇದು ಕನ್ನಡದಲ್ಲೂ ಕೂಡ ಇದೆ. ಎಸ್ ಕೆ ಕಪೂರಿ, ಪೊಲಿಟಿಕಲ್ ಥಿಯರಿ. ಎ ಸಿ ಕಪೂರ್, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್, one of the famous English book. Then Amal Rai and Mohit Bhattacharya, political theory. This is also a very famous book. ಇದುವರೆಗೆ ಈ ಒಂದು ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ನಿಮಗೆ ತಿಳಿಸಿಕೊಡಲಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು.